ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ನೋಡಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೇನೆ. ಕೊಕೊನಟ್ ರೈಸ್ ಕೇಕ್. ನೋಡಿ, ತೆಂಗಿನಕಾಯಿಯಿಂದ ಮಾಡುವಂಥ ತೆಂಗಿನಕಾಯಿ ಮತ್ತು ಅಕ್ಕಿ, ಬೆಳ್ತಿಗೆ ಅಕ್ಕಿ, ನಿಮ್ಮ ರೇಷನ್ ಅಕ್ಕಿಯಿಂದ ಕೂಡ ಮಾಡ್ಬೋದು. ತುಂಬ ಸುಲಭ ಮಾಡೋದು. ಮಕ್ಕಳಿಗೆ ಬೆಳಗಿನ ಟಿಫಿನ್ಗೆಲ್ಲ ಉಂಟಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಕೊಕೊನಟ್ ರೈಸ್ ಕೇಕ್ ಸ್ಟೀಮಲ್ಲಿ ಮಾಡೋದು. ಇದು ತುಂಬ ಸುಲಭ ಮಾಡೋದು, ಒಳ್ಳೆ ಸಾಫ್ಟಾಗಿ ಬರ್ತದೆ. ಚಟ್ನಿ ಜೊತೆ, ಇಲ್ಲದ್ರೆ ನಿಮಗೆ ನಾನ್ ವೆಜ್ ಚಿಕನ್ ಕರಿ, ಫಿಶ್ ಕರಿ ಜೊತೆ ಎಲ್ಲ ತುಂಬ ಸೂಪರಾಗಿರ್ತದೆ. ಇದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ತುಂಬ ಸಿಂಪಲ್ ಉಂಟು ರೆಸಿಪಿ, ನಿಮಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ನೋಡಿ, 1 kg ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇನೆ ನಾನು. 1-2 ಗಂಟೆಗಳ ಕಾಲ ನೆನೆದರೆ ಸಾಕಾಗ್ತದೆ. ಬೆಳ್ತಿಗೆ ಅಕ್ಕಿ ನಾವು ದೋಸೆ ಎಲ್ಲ ಮಾಡ್ತೇವಲ್ಲ, ಅದೇ ಅಕ್ಕಿ. 1-2 ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಟಿದ್ದೇನೆ. ನೆನೆದ ಮೇಲೆ ಚೆನ್ನಾಗಿ ತೊಳೆದು ಇದನ್ನು ನಾನು ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ. 2 ಸರಿ ಮಾಡಿ ರುಬ್ಕೊಳ್ತಾ ಇದ್ದೇನೆ ನಾನು. ಈಗ 1 ಸರಿ ರುಬ್ಕೊಳ್ತಾ ಇದ್ದೇನೆ. ನೋಡಿ, ಅಕ್ಕಿ ಮತ್ತು 1 kg ಅಕ್ಕಿಗೆ ನಾನು 1 ಇಡೀ ತೆಂಗಿನಕಾಯಿ ತೆಕ್ಕೊಂಡಿದ್ದೇನೆ. ಮೀಡಿಯಮ್ ಸೈಜ್ ಇದು. 1 ಇಡೀ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ನೋಡಿ, ಒಂದು ದೊಡ್ಡ ಸ್ಪೂನ್ನಲ್ಲಿ 2 ಸ್ಪೂನ್ನಷ್ಟು ಬಾಯ್ಲ್ಡ್ ರೈಸ್ ಹಾಕ್ಕೊಳ್ತಾ ಇದ್ದೇನೆ. ಅನ್ನ ನೋಡಿ, ನಾವು ಊಟ ಮಾಡುವಂತಹ ಅನ್ನ ರೈಸ್. ಈಗ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ನಾನು 2 ಸರಿ ಮಾಡಿ ರುಬ್ಕೊಳ್ತಾ ಇದ್ದೇನೆ. ಇದಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ಹಾಕಿ ಫೈನಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ರುಬ್ಕೊಂಡು ತೆಗಿತಾ ಇದ್ದೇನೆ. ನೋಡಿ, 2 ಸರಿ ಮಾಡಿ ರುಬ್ಕೊಳ್ತಾ ಇದ್ದೀನಿ. ಅನ್ನ ನಾನು 1 ಮಿಕ್ಸಿಗೆ ಮಾತ್ರ ಹಾಕಿರೋದು. 2 ದೊಡ್ಡ ಸ್ಪೂನಲ್ಲಿ ಅನ್ನ ಹಾಕ್ಕೊಂಡಿದ್ದೇನೆ. ಈಗ ನಾನು ರುಬ್ಕೊಳ್ಳುವಾಗ ಅನ್ನ ಹಾಕ್ತಾ ಇಲ್ಲ, ಅಷ್ಟು ಅನ್ನ ಸಾಕಾಗ್ತದೆ. ತೆಂಗಿನಕಾಯಿ ಮಾತ್ರ 1 ಇಡೀ ತೆಂಗಿನಕಾಯಿ ತೆಗೊಂಡಿದ್ದೇನೆ. ಮೀಡಿಯಮ್ ಸೈಜ್ ಇದು, ತುಂಬ ದೊಡ್ಡದು ಅಲ್ಲ, ಹದವಾದ ಸೈಜ್ ಇದು ತೆಗೊಂಡಿದ್ದೇನೆ. ನೋಡಿ, ಇಷ್ಟು ಒಳ್ಳೆ ಸಣ್ಣ ಆಗಬೇಕು. ನೋಡಿ, ಈ ಥರ ಸಣ್ಣ ಆದರೆ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ. ನೋಡಿ, ಹಿಟ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಿಟ್ಟು ತುಂಬ ದಪ್ಪ ಕೂಡ ಮಾಡ್ಕೊಳ್ಬಾರ್ದು, ತುಂಬ ನೀರು ಕೂಡ ಹಾಕಬಾರ್ದು. ನಾನು ತೋರಿಸ್ತೇನೆ ಹಿಟ್ಟಿನ ಕನ್ಸಿಸ್ಟೆನ್ಸಿ. ಇದಕ್ಕೆ ನೋಡಿ, ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ನೋಡಿ, ಕೈಯಲ್ಲೇ ಕಲಿಸ್ಬೇಕು, ಚೆನ್ನಾಗಿ ಕಲಸಿ ಇದು ಫರ್ಮೆಂಟೇಷನ್ಗೆ ಇಡಬೇಕು. ನೋಡಿ, ಇಷ್ಟು ನೀರಾಗಿ ಬೇಕು ಹಿಟ್ಟು. ತುಂಬ ದಪ್ಪ ಆದರೆ ಕೂಡ ಉಂಟಲ್ಲ, ನಿಮಗೆ ಇದು ಸಾಫ್ಟ್ ಆಗೋದಿಲ್ಲ. ತುಂಬ ಸ್ಪಾಂಜಿಯಾಗಿ ಬೇಕಾದರೆ ಸ್ವಲ್ಪ ನೀರೇ ಇರಬೇಕು ಹಿಟ್ಟು. ತುಂಬ ನೀರು ಕೂಡ ಮಾಡಬೇಡಿ, ತುಂಬ ದಪ್ಪ ಕೂಡ ಮಾಡಬಾರ್ದು. ನೋಡಿ, ಈಗ ಫರ್ಮೆಂಟ್ ಆಗಿದೆ. ನೋಡಿ, ರಾತ್ರಿ ಇಟ್ಟರೆ ಬೆಳಿಗ್ಗೆ ಆಗುವಾಗ ಚೆನ್ನಾಗಿ ಫರ್ಮೆಂಟ್ ಆಗಿ ಬರ್ತದೆ. ನಿಮಗೆ ಬೇಗ ಬೇಕಿದ್ದರೆ ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ಬೋದು. ಅಡುಗೆ ಸೋಡಾ ಹಾಕಿದರೆ 1-2 ಗಂಟೆಯಲ್ಲಿ ಫರ್ಮೆಂಟ್ ಆಗ್ತದೆ. ನೋಡಿ, ಈಗ ಸ್ಟೀಮರಲ್ಲಿ ನೀರಿಟ್ಟಿದ್ದೇನೆ. ತೊಂದರಲ್ಲಿ ನೀರು ಇಟ್ಟಿದ್ದೇನೆ ಸ್ಟೀಮ್ಗೆ. ಇದಕ್ಕೆ ನಾನು ಬಾಳೆ ಎಲೆ ಹಾಕ್ಕೊಳ್ತಾ ಇದ್ದೇನೆ. ಬಾಳೆ ಎಲೆ ಹಾಕಿ ಇದು ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕಿನ್ನು, ನೀರು ಬಿಸಿ ಆಗಬೇಕು. ನೋಡಿ, ಬಿಸಿ ಆಗಿದೆ. ನೋಡಿ, ನೀರು ಎಲೆ ಎಲ್ಲ ಬಾಡ್ತಾ ಉಂಟು. ಈಗ ಒಳ್ಳೆ ಬಿಸಿ ಆಗುವಾಗ ನೀರು ಹಿಟ್ಟನ್ನು ಈ ಥರ ನೋಡಿ ಒಯ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಹಿಟ್ಟಾದರೆ ತಟ್ಟೆಯಲ್ಲೇ ಇಡ್ಬೋದು, ಖಾಲಿ ತಟ್ಟೆಯಲ್ಲಿ. ನಾನು ಡೈರೆಕ್ಟ್ ಹಾಕ್ಕೊಂಡಿದ್ದೇನೆ. ನಾನು ಬಾಳೆ ಎಲೆ ಹಾಕಿ ಡೈರೆಕ್ಟ್ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹಿಟ್ಟಾದರೆ ತಟ್ಟೆಯಲ್ಲಿ ಹಾಕಿ ಇಡ್ಬೋದು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ನೋಡಿ, ಒಂದು ಅರ್ಧ-ಮುಕ್ಕಾಲು ಗಂಟೆ ಬೇಕು ಬೇಯಲಿಕ್ಕೆ. ಹಿಟ್ಟು ತುಂಬ ಉಂಟಲ್ಲ, ಹಾಗಾಗಿ. ಇಲ್ಲದ್ರೆ ಸ್ವಲ್ಪ ಹಿಟ್ಟಾದರೆ ಅರ್ಧ ಗಂಟೆಯಲ್ಲಿ ಬೇಯ್ತದೆ. ನೋಡಿ, ನಿಮಗೆ ಈಗ ಚೆಕ್ ಮಾಡ್ಬೋದು, ಒಂದು ಚಾಕು ಏನಾದರೂ ಹಾಕಿ ಬೆಂದಿದ ಅಂತ ಚೆಕ್ ಮಾಡ್ಬೋದು. ನೋಡಿ, ಒಳ್ಳೆ ಬೆಂದಿದೆ, ತುಂಬ ಸೂಪರಾಗಿ ಬಂದಿದೆ. ನೋಡಿ, ಒಳ್ಳೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ. ನೋಡಿ, ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಉಂಟಲ್ಲ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಒಮ್ಮೆ ಮಾಡಿ ಕೊಡಿ, ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ.